ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನಲ್ಲಿ ಈಗಲೇ ಟಿಕೆಟ್ ಫೈಟ್ ಶುರುವಾಗಿದೆ. ಟಿಕೆಟ್ ವಿಚಾರದಲ್ಲಿ ಸಚಿವ ಜಮೀರ್ ಅಹಮದ್ ವಿರುದ್ಧ ಎಸ್ಎಸ್ ಮಲ್ಲಿಕಾರ್ಜುನ ಬಹಿರಂಗವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜನವರಿ 26ರಂದು ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ನಿವಾಸಕ್ಕೆ ಭೇಟಿ ನೀಡಿದ್ದ ಸಚಿವ ಜಮೀರ್ ಅಹಮದ್ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಟಿಕೆಟ್ ನೀಡಲು ವರಿಷ್ಠರಿಗೆ ಮನವಿ ಮಾಡೋದಾಗಿ ಹೇಳಿದ್ರು. ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ ಎಸ್ಎಸ್ ಮಲ್ಲಿಕಾರ್ಜುನ್, ಅವನ್ಯಾರು ಇಲ್ಲಿ ಬಂದು ಮಾತಾಡೋಕೆ, ನಮ್ಮ ಕ್ಷೇತ್ರಗಳಿಗೂ ಇವೆಲ್ಲ ಸರಿ ಇರಲ್ಲ ಅಂತ ಕಿಡಿಕಾರಿದ್ದಾರೆ. ಅವನ್ಯಾರು ನಮ್ಮ ಹತ್ರ ಬಂದಿಳಕ್ಕೆ, ಇದು ನಮ್ಮ ಕಾನ್ಸ್ಟಿಟ್ಯೂನ್ಸಿಗಳು, ಅವನ್ಯಾರು ಬಂದು ಇಲ್ಲಿ ಮಾತಾಡಕ್ಕೆ, ಅವೆಲ್ಲ ಸರಿ ಇರಲ್ಲ. ಅದು ಮಾತಾಡ್ತೇವೆ ಕರೆದಾಗ. ಹೈಕಮಾಂಡ್ ಬಿಟ್ಟು ವಿಚಾರ, ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ತೋ ಅದನ್ನು ನೋಡೋಣ. ಹೈಕಮಾಂಡ್ ಬಿಟ್ಟು ವಿಚಾರ. ಈಗ ಮತ್ತೆ ಉಗಾದಿ ಹಬ್ಬ ಬಂತು, ಉಗಾದಿ ಹಬ್ಬ ಮಾಡಿ ಹೊಸ ಚಂದ್ರ ನೋಡೋಣ. ಅಲ್ಲಪ್ಪ, ಚಂದ್ರ ನೋಡಿ ಆಮೇಲೆ ಪ್ರಾರಂಭ ಮಾಡೋಣ. ಹೈಕಮಾಂಡರ್ ಹೆಂಗೆ ಹೇಳ್ತಾರೆ ಹಂಗೆ ದುಡಿಯೋಣ. ಗೊತ್ತಿಲ್ಲ ನನಗೆ, ನಾನು ಕೇಳೋಕ್ಕೋಗಿಲ್ಲ. ಇನ್ನು ಮೀಟಿಂಗ್ ಕರೀತಾರೆ, ಕರೆದಾಗ ಏನು ಅಂತ ಕೇಳೋಣ. ಒಟ್ಟು ಸೂಕ್ತ ಅಭ್ಯರ್ಥಿ ಬೇಕು ನಮಗೆ. ನಮ್ಮವರೆಲ್ಲ ಕೂತ್ಕೊಂಡು ಒಂದು ಮೀಟಿಂಗ್ ಮಾಡಿ ಸೂಕ್ತವಾದಂಥ ಅಭ್ಯರ್ಥಿಗಳನ್ನ, ನಮ್ದ್ರಾಗ ಒಮ್ಮತ ಐತಿ. ಎಲ್ಲ ಕಾರ್ಯಕರ್ತರು ಎಲ್ಲರೂ ಸೇರಿ ಅವ್ರ ಕಾರ್ಯಕರ್ತರ ಅಭಿಪ್ರಾಯ ತೆಗೆದುಕೊಂಡು ಒಂದು ನಿರ್ಧಾರ ತೆಗೆದುಕೊಳ್ತಾರೆ. ಒಳ ಮೀಸಲಾತಿ ವಿಚಾರದಲ್ಲಿ ಕಾಂಗ್ರೆಸ್ನೊಳಗೆ ದಲಿತ ಎಡಬಲ ನಾಯಕರ ನಡುವೆ ತಿಕ್ಕಾಟ ಜೋರಾಗಿದೆ. ಒಳ ಮೀಸಲಾತಿ ವಿಚಾರದಲ್ಲಿ ನೀವೇ ಒಮ್ಮತಕ್ಕೆ ಬನ್ನಿ ಅಂತ ಸಿಎಂ ಸಿದ್ದರಾಮಯ್ಯ ಕೂಡ ದಲಿತ ಸಚಿವರ ಮೇಲೆ ಭಾರ ಹೊರಿಸಿದ್ದಾರೆ. ಇದರ ಬೆನ್ನಲ್ಲೇ ಇಂದು ಸಂಜಯನಗರದ ಮುನಿಯಪ್ಪ ನಿವಾಸಕ್ಕೆ ಗೃಹ ಸಚಿವ ಪರಮೇಶ್ವರ್ ಭೇಟಿ ನೀಡಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿದ್ದಾರೆ. ಬಳಿಕ ಮಾತನಾಡಿದ ಪರಮೇಶ್ವರ್, ಇದರಲ್ಲಿ ಮುಚ್ಚುಮರೆ ಇಲ್ಲ, 56% ಕೊಡಬೇಕು ಅಂತ ಮಾತಾಡಿದ್ವಿ. ಇದರಲ್ಲಿ ಯಾವುದೇ ಟೀಮ್ಗಳು ಇಲ್ಲ, ನಾವು ರಾಜಕೀಯ ಸವಾಲುಗಳನ್ನು ಎದುರಿಸ್ತೇವೆ ಅಂತ ತಿಳಿಸಿದರು. ಇದರಲ್ಲಿ ಯಾವುದು ಮುಚ್ಚುಮರೆ ಏನಿಲ್ಲ. ನಾವು 56% ರಿಸರ್ವೇಷನ್ ಕೊಡಬೇಕು ಅಂಥೇಳಿ 56% ಜನಸಂಖ್ಯೆ ಆಧಾರದ ಮೇಲೆ ಕೊಡಬೇಕು ಅನ್ನುವಂಥ ತೀರ್ಮಾನ ಆದಾಗ 7% 3% ಇದ್ದದ್ದನ್ನು ಇನ್ನೂ 4% ಜಾಸ್ತಿ ಮಾಡಿ 7% ST ಸಮುದಾಯಕ್ಕೆ, ಪರಿಶಿಷ್ಟ ವರ್ಗದವರಿಗೆ, ಪರಿಶಿಷ್ಟ ಜಾತಿಗೆ 2%, ಅಂದರೆ ಅದು 36% ಆಗುವಂಥದ್ದು. ಇದನ್ನು ನಾವು ತೀರ್ಮಾನ ಮಾಡಿ ಆ ಪ್ರಕಾರ ರಿಸರ್ವೇಷನ್ ಮಾಡೋದಕ್ಕೆ ನಾವು ಹೊರಟಿದ್ದು. ನಾಗಮೋಹನ್ ದಾಸ್ ಅವರ ವರದಿ ಬಂದ ಮೇಲೆ ಆ 56% ಆಧಾರವಾಗಿ ಇಟ್ಕೊಂಡೇ ನಾವು 6, 6, 5 ಅಂತೇಳಿ 3 ವರ್ಗಗಳನ್ನು ಮಾಡಿದ್ದು. ಅದನ್ನು ಎಲ್ಲರೂ ಕೂಡ ಒಪ್ಪಿದರು, ಯಾರೂ ಅದಕ್ಕೆ ವಿರೋಧ ಮಾಡಿದರು. ಸಿಲಿಕಾನ್ ಸಿಟಿ ಮಂದಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಕಸದ ಗಾಡಿಗಳು ಸಮಯಕ್ಕೆ ಸರಿಯಾಗಿ ಬರಲ್ಲ ಅಂತ ಕೆಲವರು ರಸ್ತೆಯಲ್ಲೇ ಕಸ ಎಸಿತಾ ಇದ್ರು. ಆದರೆ ಇನ್ನು ಮುಂದೆ ಬೆಳಗ್ಗೆ ಕಸ ಹಾಕಿಲ್ಲ ಅಂತ ಟೆನ್ಷನ್ ಬೇಡ. ರಾತ್ರಿಯೂ ಕಸದ ಗಾಡಿಗಳು ಮನೆ ಮುಂದೆ ಬರಲಿದೆ. ಕಸದ ಸಮಸ್ಯೆ ನಿವಾರಿಸಲು GBA ಇಂದ ಈಗಾಗಲೇ ದಕ್ಷಿಣ ಪಾಲಿಕೆಯಲ್ಲಿ ಜಾರಿ ಮಾಡಲಾಗಿದ್ದು, ಮುಂದಿನ ದಿನಗಳಲ್ಲಿ ಎಲ್ಲಾ ಏರಿಯಾದಲ್ಲೂ ವಿಸ್ತರಣೆಯಾಗಲಿದೆ. ರಸ್ತೆ ಬದಿ ಕಸ ಹಾಕೋರನ್ನ ಗುರುತಿಸಿ ಮನೆ ಮುಂದೆ ಕಸ ಸುರಿದು ಫೈನ್ ಹಾಕಿದ್ರೂ ಪ್ರಯೋಜನ ಆಗಲಿಲ್ಲ. ಹೀಗಾಗಿ GBAಗೆ ಕಸದ ನಿರ್ವಹಣೆಗೆ ದೊಡ್ಡ ತಲೆನೋವಾಗಿತ್ತು. ಇದನ್ನ ತಡೆಗಟ್ಟುವ ದೃಷ್ಟಿಯಿಂದ ರಾತ್ರಿ ಟಿಪ್ಪರ್ ಲಾರಿಗಳ ಮೂಲಕ ತ್ಯಾಜ್ಯ ಸಂಗ್ರಹಣೆಗೆ ಪ್ಲಾನ್ ಮಾಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.